ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಕೃಷಿ ಮೇಳಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ. ನಾನು ಬೆಂಗಳೂರಿನ GKVKಯಲ್ಲಿ ನಡೀತಾ ಇರತಕ್ಕಂತಹ ಈ ಕೃಷಿ ಮೇಳದಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ, ಯಾವ ರೀತಿಯಾಗಿ ಕೃಷಿಕರು ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಕೃಷಿ ಮೇಳದಲ್ಲಿ ಯಾವೆಲ್ಲ ಪ್ರದರ್ಶನಗಳು ನಡೀತಾ ಇದೆ ಅದೆಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕೃಷಿ ಮೇಳಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ಒಂದು ವರ್ಷದ ಥೀಮ್ ಅಲ್ಲಿ ಬಂದಾಗ ಡಿಜಿಟಲ್ ಅನ್ನ ಅಂದ್ರೆ ರೋಬೋಟ್ಸ್ ಅನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಕೃಷಿಯನ್ನ ಅಭಿವೃದ್ಧಿ ಪಡಿಸೋದು ಅನ್ನೋದ್ರ ಮೇಲೆ ನಡೀತಾ ಇತ್ತು. ಅದ್ರ ಜೊತೆಗೆ ಪ್ರಾತ್ಯಕ್ಷಿಕೆಗಳನ್ನ ಕೊಟ್ಟಿದ್ರು. ಬನ್ನಿ ನೋಡೋಣವಂತೆ. ಕೃಷಿ ಮೇಳದ ಪ್ರಮುಖ ಆಕರ್ಷಣೆ ರೋಬೋಟ್ ಮುಖಾಂತರ ಔಷಧಿ ಸಿಂಪಡಣೆ, ಹಾಗೇನೆ ಫಸಲನ್ನ ತೆಗೆಯುವಂತಹ. ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪ್ ಮಿಶ್ರಾ. ಓಕೆ. ಗರುಡ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನಾವು ಸೇಲ್ಸ್ ಡೆವಲಪ್ಮೆಂಟ್ ಮ್ಯಾನೇಜರ್, ಬ್ಯಾಂಗ್ಳೂರ್ ಬ್ರಾಂಚ್. ಓಕೆ ಸರ್, ಈ ವರ್ಷದ ಥೀಮ್ ಏನಿದೆ ಕೃಷಿ ಮೇಳದ್ದು? ಡಿಜಿಟಲ್ ಫಾರ್ಮೇಶನ್ ಆಫ್ ಟೆಕ್ನಾಲಜೀಸ್ ಫಾರ್ ಅಗ್ರಿಕಲ್ಚರ್. ಸರ್ ಅದರಲ್ಲಿ ಮೇಡಮ್ ಈಗ ನಾವು ಒಂದು ಅಗ್ರಿಕಲ್ಚರ್ ಡ್ರೋನ್ ತರಿಸಿದ್ವಿ. ಇದು 10 ಲೀಟರ್ಸ್ ಆಫ್ ಅಗ್ರಿಕಲ್ಚರ್ ಡ್ರೋನ್. ಇದ್ರದ್ದು ಫ್ಲೈಟ್ ಟೈಮಿಂಗ್ ಬಂದ್ಬಿಟ್ಟು 25 ಮಿನಿಟ್ಸ್ ಇದೆ. ಈ 25 ಮಿನಿಟ್ಸ್ ಅಲ್ಲಿ 3 ಎಕರೆ ಸ್ಪ್ರೇ ಮಾಡುತ್ತೆ ಮೇಡಮ್. ಪರ್ 7 ಮಿನಿಟ್ಸ್ ಗೆ 1 ಎಕರೆ ಕಂಪ್ಲೀಟ್ ಆಗೋದು. ಆಮೇಲೆ 25 ಮಿನಿಟ್ಸ್ ಫ್ಲೈಟ್ ಟೈಮ್ ವಿತ್ ದ ಪೇಲೋಡ್ ಆಫ್ 10 ಲೀಟರ್ಸ್ 10 ಲೀಟರ್ ವಾಟರ್ ಅಲ್ಲಿ ಇದು 2 ಎಕರೆ ಮಾಡೋದು. ಓಕೆ, ಅದು ಎಲ್ಲಿ ತುಂಬಿಸ್ತಾರೆ? ಅದನ್ನ ಈ ಕಡೆ ಕ್ಯಾಪ್ ಇದೆ, ಈ ಕಡೆ ಕ್ಯಾಪ್ ಇರೋದು. ಇದು ಈ ಸೈಡು ನಾವು ನೀರು ತುಂಬಿಸೋದು. ಇದ್ರ ಮೇಲ್ಗಡೆ 2 ಬ್ಯಾಟ್ರೀಸ್ ಬರುತ್ತೆ. ಇದು GPS ಸಿಸ್ಟಮ್. ಇದನ್ನ ನಾವು ವೈಫೈ ನಮ್ಮ ಮೊಬೈಲ್ ಹಾಟ್ಸ್ಪಾಟ್ ಇಂದ ಕನೆಕ್ಟ್ ಮಾಡ್ತೀವಿ ಈ ಡಿವೈಸ್ಗೆ. ಈ ಡಿವೈಸ್ ನ ಕನೆಕ್ಟ್ ಮಾಡಿದ್ಮೇಲೆ ಇದು ನಮ್ ಕಂಟ್ರೋಲ್ ಇರುತ್ತೆ, GPS ಕಂಟ್ರೋಲ್ಗೆ. ಅವಾಗ ಈ ಲ್ಯಾಂಡ್ ನಾವು ಮ್ಯಾಪಿಂಗ್ ಮಾಡ್ತೀವಿ. ಮ್ಯಾಪಿಂಗ್ ಮಾಡಿ ನಮ್ಗೆ ಎಷ್ಟು ಎಕರೆ ಮಾಡಬೇಕಂತ ಕಮಾಂಡ್ ಕೊಟ್ರೆ ಇದು ಆಟೋಮೆಟಿಕ್ ಆಗಿ ಫ್ಲೈ ಆಗುತ್ತೆ. ಸ್ಪ್ರೇ ಮಾಡ್ಕೊಂಡು ಮತ್ತೆ ಇದೇ ಜಾಗ ಬಂದು ನಿಲ್ಕೊಳ್ಳಿ. ಈಗ ನೆಕ್ಸ್ಟ್ ಇದು ಏನು ಸರ್? ನಮ್ದು ಇದು UG ಅಂತ. ಇದು ಪ್ರೊಮೋಗ್ರಾನೇಟ್ ಆಮೇಲೆ ಗ್ರೇಪ್ಸ್ ಗೆಲ್ಲ ಸ್ಪ್ರೇ ಮಾಡುತ್ತೆ, ಆಮೇಲೆ ಗಾರ್ಡನ್ಸ್ ಗೆಲ್ಲ ಸ್ಪ್ರೇ ಮಾಡುತ್ತೆ. ಇದನ್ನ ನಾವು 2020 ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಬೆಂಗಳೂರು ಸ್ಟ್ರೀಟ್ಸ್ ಗಳಿಗೆ ಅಂದ್ರೆ ಚಿಕ್ಕಪೇಟೆ, ಬಲೆಪೇಟೆ, ಮಾಮೂಲ್ಪೇಟೆ ಅಂತ ಏರಿಯಾಗಳನ್ನು ಸ್ಯಾನಿಟೈಸೇಷನ್ ಗೆ ಯೂಸ್ ಮಾಡಿದ್ವಿ. ನಮ್ಮನ್ನ ತುಂಬಾ ಅನುಕೂಲ ಕೊಟ್ಟಿದೆ. ಒಬ್ಬ ಮನುಷ್ಯನ ಜೀವ ಉಳಿತಾಯ ಮಾಡೋಕೆ ಈ ಮಷಿನ್ ತುಂಬಾ ಹೆಲ್ಪ್ ಆಗಿದೆ. ನಿಜ ಸ್ಯಾನಿಟೈಸೇಷನ್ ಅವಾಗ ತುಂಬಾ ಅವಶ್ಯಕತೆ ಇತ್ತು. ನಿಜ. ಓಕೆ, ನೆಕ್ಸ್ಟ್ ತೋರಿಸ್ತೀರಾ ಸರ್? ಅದು ಮಷಿನ್ ಇದೆ ಅಗ್ರಿಕಲ್ಚರ್ ಸೇಮ್. ಇದೆಲ್ಲ ಚಿಮಿನಿ ಇನ್ಸ್ಪೆಕ್ಷನ್ ಮಾಡೋದು, ದೊಡ್ಡ ಕಂಪನಿ ಮೇಲ್ಗಡೆ ಸೋಲಾರ್ ನ ಇನ್ಸ್ಪೆಕ್ಷನ್ ಮಾಡೋದು. ಅದು ಇನ್ನ ಎಷ್ಟು ವರ್ಷ ಬರುತ್ತೆ, ಎಷ್ಟು ಬಾಳಿಕೆ ಬರುತ್ತೆ ಅಂತ ಇದು ರಿಪೋರ್ಟ್ ಸಮೇತ ಇದು ಕೊಡುತ್ತೆ ಮೇಡಮ್, ಡೀಟೇಲ್ಸ್. ಈ ಕೆಲಸ ಇದು ಮಾಡೋದು. ಈಗ ಅದು ಏನು ಸರ್? ಅದು ಬಂದ್ಬಿಟ್ಟು ಟ್ರ್ಯಾಕ್ಟರ್ ಜೊತೆಲಿ ಮೇಡಮ್, ಟ್ರ್ಯಾಕ್ಟರ್ ಸ್ಪ್ರೇಯಿಂಗ್. ಅದು ಸೇಮ್, ಅದು ಸ್ಪ್ರೇಯಿಂಗ್ ಮಾಡೋದು. ಔಷಧಿ ಹೊಡೆಯೋದೇನ ಅಂದ್ರೆ ಟ್ರ್ಯಾಕ್ಟರ್ ಮುಖಾಂತರ. ಅದು ಅಪ್ ಟು ಒಂದು 600 ಲೀಟರ್ ಟ್ಯಾಂಕ್ ಇದೆ ಮೇಡಮ್. ಅದ್ರಲ್ಲಿ ಆ ತರ ಇರೋ ಏನ್ ಕ್ರಾಪ್ ಬರುತ್ತೆ ಅದನ್ನ ಸ್ಪ್ರೇ ಮಾಡ್ಕೊಂಡು ಹೋಗಿ. ಓಕೆ ಸರ್, ನಿಮ್ದು ಸ್ಟೋರ್ ಯಾವ ತರ ಇದೆ, ಎಲ್ಲಿದೆ? ಮೇಡಮ್ ನಮ್ದು ಮೈನ್ ಆಫೀಸ್ ಇರೋದು ಚೆನ್ನೈಯಲ್ಲಿ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ದು ಚೆನ್ನೈಲಿ ಗರುಡ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಅಲ್ವಾರ್ಪೇಟಲ್ಲಿ ಇರೋದು ಮೇಡಮ್ ನಮ್ಮ ಕಂಪನಿ. ಥ್ಯಾಂಕ್ ಯು ಸರ್. Hey, watch that drone idiot. See. While just getting it here, just showing. Or now you take control, just send it, let it come. Isi dia di marah.
ಬರ್ತಾರೆ ಹಂಗೆ ಇಲ್ಲೇ ನಾನು ನೋಡಿದೆ ಈ ಕಡೆ ನೋಡಿ ಎಣ್ಣೆ ತರ ಹೂವು ಪ್ರೆಸೆಂಟ್ ಮಾಡಕತ್ತಾರಂದ್ರೆ ಟ್ರೈನಿಂಗ್ ನಾವಿಲ್ಲೇ ಜೆನ್ಸಿ ಫೀಲ್ ಆಗ್ತಾ ಇರ್ತೀವಿ ಈ ತರಬೇತಿನ ಕೊಡ್ತೀವಿ ಮಾಹಿತಿ ಹ್ಯಾಂಡಲ್ ಮಾಡೋದು ಇರ್ತೀವಿ. ಹೌದು ಟ್ರೈನಿಂಗಲ್ಲೇ ಈ ಜೇನು ನೊಣಗಳ ಪ್ರಭೇದಗಳನ್ನು ನಾವು ನೋಡೋದಾದರೆ ತುಡುವೆ ಜೇನು ಹಾಗೆ ಯುರೋಪಿಯನ್ ಇಟಾಲಿಯನ್ ಜೇನು ಅದರ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನೋಡ್ತಾ ಇದ್ದೀವಿ ನಾವಿಲ್ಲಿ. ಇದು ತುಡುವೆ ಜೇನು, ಯುರೋಪಿಯನ್ ಇಟಾಲಿಯನ್ ಜೇನು, ಇದನ್ನೇ ಮಲ್ಲಿಫೆರಾ ಅಂತ ಕೂಡ ಹೇಳ್ತಾರೆ. ನಸುರು ಜೇನು, ಇದು ಹೆಜ್ಜೇನು, ಇದು ಕಿರುಜೇನು. ಈ ಕಿರುಜೇನು ಪೊದೆಗಳು ಮರದ ತೆಳುವಾದ ಕೊಂಬೆಗಳ ಚಿಮಣಿಗಳಲ್ಲಿ ಇರುತ್ತೆ. ಈ ಎತ್ತರದ ಹೆಜ್ಜೇನು ಇದೆ ಅಲ್ವಾ, ಇದನ್ನ ಬೆಟ್ಟದ ಜೇನು ಅಂತ ಕೂಡ ಕರೀತಾರೆ. ಇದು ಎತ್ತರದ ಮರದ ಕೊಂಬೆಗಳು ಮತ್ತು ಕಟ್ಟಡಗಳು, ಕಲ್ಲು ಬಂಡೆಗಳು, ನೀರಿನ ಸಂಗ್ರಹಗಳು, ಟವರ್ಗಳ ಮೇಲೆ ಇದು ಹೆಚ್ಚಾಗಿ ಸಂಗ್ರಹಣೆ ಮಾಡುತ್ತೆ. ಇನ್ನು ನಸುರು ಜೇನು ಅಂತ ಏನು ಹೇಳ್ತೀವಿ, ಇದು ಗೋಡೆ, ನೆಲದಲ್ಲಿನ ಬಿರುಕುಗಳು, ಮರದ ಕೊಟ್ರೆ, ಮರ ಮತ್ತು ಕಲ್ಲು ಬಂಡೆಯ ಸಂದು, ಸ್ವಿಚ್ ಬೋರ್ಡ್ ಮತ್ತು ಟೆಲಿಫೋನ್ ಕಂಬಗಳಲ್ಲಿ ಇದು ಜೇನನ್ನು ಸಂಗ್ರಹಣೆ ಮಾಡುತ್ತೆ. ಇನ್ನು ಇದು ಯುರೋಪಿಯನ್ ಇಟಾಲಿಯನ್ ಜೇನ್, ಇದನ್ನೇ ಮಲ್ಲಿಫೆರಾ ಜೇನು ಅಂತ ಕೂಡ ಹೇಳ್ತಾರೆ. ಇದು ಉತ್ತದ ಕೋವೆ, ಮರದ ಪೊಟರೆ, ಬಿಲಗಳು, ಕಲ್ಲು ಬಂಡೆಗಳ ಸಂದುಗಳಲ್ಲಿ ಇದು ಜೇನನ್ನು ಸಂಗ್ರಹಣೆ ಮಾಡುತ್ತೆ.
ಇನ್ನು ನಾವಿಲ್ಲಿ ನೋಡ್ತಾ ಇರೋದು ತುಡುವೆ ಜೇನು. ಇದನ್ನ ಭಾರತೀಯ ಜೇನು, ಪೊಟ್ರೆ ಜೇನು, ಹುತ್ತದ ಜೇನು ಅಂತ ಎಲ್ಲ ಹೇಳ್ತಾರೆ. ಹುತ್ತದ ಕೋವೆ, ಮರದ ಪೊಟ್ರೆ, ಬಿಲಗಳು, ಕಲ್ಲು ಬಂಡೆಗಳ ಸಂದುಗಳಲ್ಲಿ ಇದು ಜೇನನ್ನು ಸಂಗ್ರಹಣೆ ಮಾಡುತ್ತೆ. ಇದು ಜೇನು ನೊಣಗಳ ಪ್ರಭೇದಗಳು. ಜೇನಿನಲ್ಲೇ ಸಾಕಷ್ಟು ವಿಧಗಳನ್ನು ನೋಡ್ತೀವಲ್ವ, ಆ ಪ್ರಭೇದಗಳು ಇದು. ನೋಡಿ, ದೊಡ್ಡ ಪತ್ರೆ. ಈ ದೊಡ್ಡ ಪತ್ರೆನ ನಾವು ಏತಕ್ಕಾಗಿ ಉಪಯೋಗಿಸ್ತೀವಿ ಅಂದರೆ ಮೂತ್ರ ರೋಗ, ಅಜೀರ್ಣ, ಕಾಲರ, ಅಸ್ತಮ, ಚೇಳು ಕಡಿತದಲ್ಲಿ ಉಪಯೋಗವನ್ನು ಮಾಡುವಂತಹದ್ದು ದೊಡ್ಡ ಪತ್ರೆ. ಇನ್ನು ಇದು ಹಿರೇಮದ್ದಿನ ಗಿಡ. ಇದನ್ನ ಅಶ್ವಗಂಧ ಅಂತ ಕೂಡ ಕರೀತಾರೆ. ನಿಶಕ್ತಿ, ನಪುಂಸಕತ್ವ, ನಿದ್ರಾಹೀನತೆ, ಜ್ವರ ಇಂತಹ ಕಾಯಿಲೆಗಳಿಗೆ ಇದನ್ನ ಉಪಯೋಗಿಸ್ತಾರೆ. ನಾವೀಗ ನೋಡ್ತಾ ಇರೋದು ರಣಫಲ ಗಿಡದ ಒಂದು ಸಸ್ಯವನ್ನು ನೋಡ್ತಾ ಇದ್ವಿ. ಮೂತ್ರಕೋಶದ ಕಲ್ಲು, ಮೂಲವ್ಯಾಧಿ, ಮಲಬದ್ಧತೆ, ಗುಲ್ಮ ಮತ್ತು ಉದರಬೇನೆ, ಜಲೋದರ ಮೊದಲಾದಂತಹ ಕಾಯಿಲೆಗಳಲ್ಲಿ ಇದು ರಾಮಬಾಣದಂತೆ ಕೆಲಸವನ್ನ ಮಾಡುತ್ತೆ. ಇನ್ನು ನೋಡ್ತಿದ್ದೀರಲ್ವಾ ಸ್ನೇಹಿತರೆ, ಇದು ಬ್ರಾಹ್ಮಿ ಗಿಡದ ಸಸ್ಯ. ಈ ಬ್ರಾಹ್ಮಿ ಗಿಡವನ್ನ ಬುದ್ಧಿಮಾಂದ್ಯತೆ, ಮಾನಸಿಕ ಅಸ್ವಸ್ಥ, ಅಪಸ್ಮಾರ, ಮೂತ್ರವರ್ಧಕ ಮತ್ತು ಹೃದಯ ಸಂಬಂಧಿ ರೋಗಗಳಿಗಾಗಿ ಈ ಒಂದು ಬ್ರಾಹ್ಮಿ ಎಲೆಯನ್ನು ಉಪಯೋಗಿಸ್ತಾರೆ. ಇನ್ನು ದಾಸವಾಳ ಕೂಡ ಉತ್ತಮ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಶಾಮಕ, ಮೃದುಕಾರಕ, ತಂಪು, ಕೇಶವರ್ಧಕ, ಮೇಹ ರೋಗ, ಕಾಮಾಲೆ ಮೊದಲಾದಂತಹ ಕಾಯಿಲೆಗಳಿಗೆ ಈ ಒಂದು ದಾಸವಾಳದ ಎಲೆ ಮತ್ತು ಹೂವುಗಳನ್ನು ಉಪಯೋಗಿಸ್ತಾರೆ. ಇನ್ನು ನೋಡ್ತಾ ಇರುವಂತಹ ವಿಷ್ಣು ತುಳಸಿ ಇದೆ ಅಲ್ವಾ, ಈ ವಿಷ್ಣು ತುಳಸಿಯನ್ನ ಬೇಕರಿ ತಿನಿಸುಗಳಲ್ಲಿ ಉಪಯೋಗಿಸ್ತಾರೆ. ಹಾಗೇನೆ ಆಹಾರದಲ್ಲಿ ಸುವಾಸನೆಗಾಗಿ ಕೂಡ ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲ, ಔಷಧೀಯ ಗುಣಗಳನ್ನ ಕೂಡ ಈ ಒಂದು ವಿಷ್ಣು ತುಳಸಿ ಒಳಗೊಂಡಿದೆ. ಚರ್ಮ ರೋಗ, ದಮ್ಮು, ಮಧುಮೇಹ ಮೊದಲಾದಂತಹ ಕಾಯಿಲೆಗಳನ್ನ ವಾಸಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ಲೋಲೆ ರಸದ ಒಂದು ಉಪಯೋಗಗಳನ್ನು ನಾವು ನೋಡೋದಾದ್ರೆ, ಈ ಒಂದು ಲೋಲೆ ರಸ ಇದೆ ಅಲ್ವಾ, ಅಲೋವೆರಾ ಅಂತ ಏನ್ ಹೇಳ್ತೀವಿ, ಇದನ್ನ ಬೇದಿ ಔಷಧ ಅಂತ ಕೂಡ ಉಪಯೋಗಿಸ್ತಾರೆ. ಯಕೃತ್ತಿನ ತೊಂದರೆ ಇರುವಂತಹವರು, ಸಂಧಿವಾತ ಇರುವಂತಹವರು, ಕೇಶ ಸಮೃದ್ಧವಾಗಿ ಬೆಳೀಬೇಕು ಅನ್ನೋಂತಹವರು, ಕರಳು ಹುಣ್ಣು ಮತ್ತು ಜಂತುಹುಳ ನಾಶಕ, ಸೌಂದರ್ಯ ವರ್ಧಕಗಳಲ್ಲಿ ಕೂಡ ಈ ಒಂದು ಲೋಲೆ ರಸವನ್ನ ಉಪಯೋಗ ಮಾಡ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರುವಂತಹದ್ದು ಯಾವ ಸಸ್ಯ ಗೊತ್ತಾ, ಕಾಡು ಜೀರಿಗೆ ಸಸ್ಯವನ್ನ. ಈ ಒಂದು ಸಸ್ಯವನ್ನ ಯಾವುದಕ್ಕಾಗಿ ಉಪಯೋಗಿಸ್ತಾರೆ ಅಂದ್ರೆ ಕ್ರಿಮಿನಾಶಕ ಮತ್ತು ಜಂತುನಾಶಕವಾಗಿ ಈ ಒಂದು ಕಾಡು ಜೀರಿಗೆ ಗಿಡವನ್ನ ಉಪಯೋಗಿಸ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಬಿಳಿ ಚಿತ್ರಮೂಲ. ಇದು ಚರ್ಮರೋಗ, ಅತಿಸಾರ, ಮೂಲವ್ಯಾಧಿಗಳಲ್ಲಿ ಉಪಯೋಗವನ್ನ ಮಾಡ್ತಾರೆ. ಇನ್ನು ಸ್ನೇಹಿತರೆ, ಈ ಕಾಶಿ ಕಣಿಗಳೆ ಗಿಡ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡ ನೋಡ್ತಾ ಇರ್ತೀವಿ. ಹಾಗಾದ್ರೆ ಈ ಒಂದು ಕಾಶಿ ಕಣಿಗಳೆ ಅಥವಾ ನಿತ್ಯ ಪುಷ್ಪ ಅಂತ ಏನ್ ಕರಿತೀವಿ, ಇದನ್ನು ಕೂಡ ಔಷಧಿಗಳಲ್ಲಿ ಬಳಕೆ ಮಾಡ್ತಾರೆ. ಯಾವುದಕ್ಕೆ ಅಂದ್ರೆ ರಕ್ತದ ಕ್ಯಾನ್ಸರ್ಗೆ, ಹಾಗೇನೆ ತೊನ್ನು ರೋಗ, ಹಾಡ್ಗಿನ್ಸ್ ರೋಗ ಮತ್ತು ಕಡಿಮೆ ರಕ್ತದೊತ್ತಡ ಅಂತ ಏನ್ ಹೇಳ್ತೀವಿ, ಆ ಒಂದು ಕಾಯಿಲೆಗೆ ಈ ಒಂದು ಕಾಶಿ ಕಣಿಗೆಲೆಯನ್ನ ಉಪಯೋಗಿಸ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ನಾಗದಾಳಿ ಸಸ್ಯವನ್ನ. ಈ ಒಂದು ಸಸ್ಯದ ಒಂದು ಉಪಯೋಗಗಳೇನು ಅಂದ್ರೆ ಋತುಚಕ್ರದ ತೊಂದರೆಗಳು, ಹಸಿವುಕಾರಕ, ಮೂತ್ರವರ್ಧಕ, ರಕ್ತನಾಳಗಳ ಬಲವರ್ಧನೆ, ಅಪಸ್ಮಾರ, ಸೊಳ್ಳೆ ನಿರೋಧಕ ಆಗಿ ಕೂಡ ಈ ನಾಗದಾಳಿಯನ್ನ ಉಪಯೋಗಿಸ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋ ಸಸ್ಯ ಅಂದ್ರೆ ನೆಲಬೇವು. ಈ ನೆಲಬೇವು ಜ್ವರ ನಿವಾರಕ, ಭೇದಿ ನಿವಾರಕ, ಕ್ರಿಮಿನಾಶಕ, ನಿಶಕ್ತಿ ಮತ್ತು ಆಮಶಂಕೆಯನ್ನ ವಾಸಿ ಮಾಡುವಂತಹದ್ದು. ಇನ್ನು ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋದು ಇಪ್ಪಳಿ ಗಿಡವನ್ನ. ಇದು ನೆಗಡಿ, ಕೆಮ್ಮು, ಗಂಟಲು ನೋವು, ಸಂಧಿವಾತ, ರಕ್ತಹೀನತೆಗಾಗಿ ಉಪಯೋಗ ಮಾಡ್ತಾರೆ. ನೋಡ್ತಾ ಇರೋಂಥದ್ದು ನಾವು ಇಪ್ಪಳಿ ಗಿಡವನ್ನ. ಇನ್ನು ಬ್ರಾಹ್ಮಿ ಗಿಡ ಇದೆ ಅಲ್ವಾ, ಇದು ಬುದ್ಧಿಮಾಂದ್ಯತೆ, ಮಾನಸಿಕ ಅಸ್ವಸ್ಥ ಇರುವಂತಹವರಿಗೆ ಅಪಸ್ಮಾರ, ಮೂತ್ರವರ್ಧಕ ಮತ್ತು ಹೃದಯ ಸಂಬಂಧಿ ರೋಗಗಳಿಗಾಗಿ ಈ ಬ್ರಾಹ್ಮಿ ಸೊಪ್ಪನ್ನ ಉಪಯೋಗಿಸ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಸಣ್ಣ ವನ ಮುಗುಲಿ. ಇದು ಗಂಟಲಿನ ರೋಗ, ಉಗ್ಗುವಿಕೆ ಮೊದಲಾದಂತಹ ತೊಂದರೆಗಳಿಗೆ ಉಪಯೋಗಿಸ್ತಾರೆ. ಇನ್ನು ಈ ಪುದೀನ ಏನ್ ಕಮ್ಮಿ, ಇದು ಕೂಡ ಆಯುರ್ವೇದಕ ಔಷಧೀಯ ಗುಣಗಳನ್ನ ಒಳಗೊಂಡಿದೆ. ಯಾವ ರೀತಿಯಾಗಿ ಅಂದ್ರೆ ದಂತಮಂಜನ, ಚೂಯಿಂಗ್ ಗಮ್ಸ್, ಉಪ್ಪಿನಕಾಯಿ, ಆಹಾರದ ಸುವಾಸನೆಗಾಗಿ ಕೂಡ ಈ ಒಂದು ಪುದೀನವನ್ನ ಉಪಯೋಗಿಸ್ತಾರೆ.
ಇನ್ನು ಪುದೀನಾದಲ್ಲಿ ಜಾಪನೀಸ್ ಯಾವ ರೀತಿಯಾಗಿ ಪುದೀನ ಉಪಯೋಗಿಸ್ತಾರೆ ಅದನ್ನು ನಾವೀಗ ನೋಡ್ತಾ ಇದ್ದೀವಿ. ಇದು ಸುವಾಸನೆ ಮತ್ತು ಸೌಂದರ್ಯ ವರ್ಧಕ ಕೂಡ ಹೌದು. ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಈ ಜಾಪನೀಸು ಈ ಪುದೀನವನ್ನು ಬಳಕೆ ಮಾಡ್ತಾರೆ. ಇನ್ನು ನಾವೀಗ ನೋಡ್ತಾ ಇರೋದು ಮಿಂಟಿ ಪುದೀನ, ದಂತಮಂಜನ, ಹಾಗೇನೆ ಇದು ಕೂಡ ಸುವಾಸನೆಯಲ್ಲಿ ಉಪಯೋಗಿಸ್ತಾರೆ. ನೋವು ನಿವಾರಕ, ಚೂಯಿಂಗ್ ಗಮ್ಸ್, ಆಯಿಂಟ್ಮೆಂಟ್ಗೂ ಕೂಡ ಉಪಯೋಗಿಸ್ತಾರೆ. ಇನ್ನು ಪುದೀನದಲ್ಲಿ ಮತ್ತೊಂದು ವಿಧಾನ ಅಂದರೆ ಬರ್ಗಾಮಾಟ್ ಪುದೀನ. ಇದರ ಉಪಯೋಗಗಳು ಅಂದರೆ ಇದು ಸುಗಂಧ ದ್ರವ್ಯ ಮತ್ತು ಸೌಂದರ್ಯ ವರ್ಧಕ ಆಗಿ ಕೂಡ ಉಪಯೋಗಿಸ್ತಾರೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋದು ಲ್ಯಾವೆಂಡರ್ ಕಾಟನ್ ಅನ್ನ. ಇದನ್ನ ಸುಗಂಧ ದ್ರವ್ಯ ಮತ್ತು ಪಾಟ್ ಪೌರಿಯಾಗಿ ಕೂಡ ಉಪಯೋಗಿಸ್ತಾರೆ. ಇನ್ನು ನಾವು ನೋಡ್ತಾ ಇರೋದು ಈಗ ಮರಗವನ. ಈ ಮರಗವನ ಆಹಾರಗಳಲ್ಲಿ ಗಿಣ್ಣು, ಮಾಂಸ ಪದಾರ್ಥ, ಸೋಂಪುಗಳಲ್ಲಿ ಕೂಡ ಉಪಯೋಗಿಸ್ತಾರೆ. ಇನ್ನು ಇಲ್ಲಿ ನೋಡ್ತಾ ಇರೋದು ಸಕ್ಕರೆ ಗಿಡ. ಈ ಸಕ್ಕರೆ ಗಿಡವನ್ನ ಸಕ್ಕರೆ ಕಾಯಿಲೆ, ಜೀರ್ಣತೆ, ಚರ್ಮ ಆರೈಕೆ, ಬಾಯಿಹುಣ್ಣು ಮತ್ತು 0 ಕ್ಯಾಲರಿಗಾಗಿ ಕೂಡ ಈ ಒಂದು ಸಕ್ಕರೆ ಗಿಡವನ್ನ ಉಪಯೋಗಿಸ್ತಾರೆ. ಇನ್ನು ನೆಕ್ಸ್ಟ್ ಪನ್ನೀರ್ ಸೊಪ್ಪು ಇದೆ ಅಲ್ವಾ, ಪನ್ನೀರು ನಾವು ಹೂವು ಕಟ್ಟೋದಕ್ಕೆಲ್ಲ ಉಪಯೋಗಿಸ್ತೀವಿ. ಇದನ್ನ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ಸೋಪು ಮತ್ತು ಸುಗಂಧ ದ್ರವ್ಯಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಇದೇ ನೋಡಿ ವಿಷ್ಣು ತುಳಸಿ. ವಿಷ್ಣು ತುಳಸಿ ನೋಡಿದ್ವಲ್ಲ, ಇದು ಕೃಷ್ಣ ತುಳಸಿ. ವಿಷ್ಣು ತುಳಸಿ ಬೇರೆ, ಕೃಷ್ಣ ತುಳಸಿ ಬೇರೆ ನೋಡ್ತಾ ಇದೀವಿ ನಾವು. ಕೃಷ್ಣ ತುಳಸಿ ಅಂದಾಗ ಸ್ವಲ್ಪ ಕಪ್ಪು ಬಣ್ಣದಲ್ಲಿ ಇರುತ್ತೆ, ಸ್ವಲ್ಪ ಡಾರ್ಕ್ ಗ್ರೀನ್ ಅಲ್ಲಿ ಇರುತ್ತೆ. ಆದ್ರೆ ವಿಷ್ಣು ತುಳಸಿ ಬಂದಾಗ ಸ್ವಲ್ಪ ಗ್ರೀನ್ ಕಲರ್ ಅಲ್ಲಿ, ಸ್ವಲ್ಪ ಹಸಿರು ಬಣ್ಣದಲ್ಲಿ ಇರುತ್ತೆ. ತುಳಸಿಯಲ್ಲಿ ನಾವು ವಿಷ್ಣು ತುಳಸಿ, ಕೃಷ್ಣ ತುಳಸಿ, ಲಕ್ಷ್ಮೀ ತುಳಸಿ ಅಂತ ನಾವು ಬೇರೆ ಬೇರೆ ರೀತಿಗಳನ್ನ ನೋಡ್ತೀವಿ. ಈಗ ನೋಡಿದ್ದು ನಾವು ವಿಷ್ಣು ತುಳಸಿ ಮತ್ತು ಕೃಷ್ಣ ತುಳಸಿಯನ್ನ. ಸ್ನೇಹಿತರೆ, ನಾವು ಪುದೀನಲ್ಲೂ ಕೂಡ ಬೇರೆ ಬೇರೆ ವಿಧದ ಪುದೀನ ನೋಡ್ತೀವಿ ಅಂತ ನಂಬ್ತೀರಾ? ಬನ್ನಿ, ಈಟಿ ಪುದೀನದ ವಿಧಗಳಲ್ಲಿ ಒಂದು. ಇನ್ನು ಜಾಪನೀಸ್ ಯಾವ ರೀತಿ ಪುದೀನ ಉಪಯೋಗಿಸ್ತಾರೆ ನೋಡಿ. ಜಾಪನೀಸ್ ಉಪಯೋಗಿಸುವಂತಹ ಪುದೀನ ಇದು. ಈ ಪುದೀನವನ್ನ ಜಾಪನೀಸ್ ಉಪಯೋಗಿಸ್ತಾರೆ. ಇದೊಂದು ಪೂರ್ಣ ಸಸ್ಯ. ಇನ್ನು ಇದು ಈಟಿ ಪುದೀನ ನಮ್ಮ ಭಾರತದಲ್ಲಿ ಉಪಯೋಗಿಸುವಂತಹ ಪುದೀನದ ಒಂದು ಮಾದರಿ. ಬರ್ತಾರೆ ಹಂಗೆ. लोग भाई बीन्स तो ಯಾರು ಹೇಳಿದ್ರು ಬೇಗ ಬರ್ಬೇಕು ನಾನು ಹೇಳಿದ್ದೀನಿ. ಹಿಂಗೆ ಕೊಟ್ಟು ಚೆನ್ನಾಗಿದೆ.
ಇವೆ ನೋಡಿ ವಿದೇಶಿ ತರಕಾರಿಗಳು. ಕೇಲ್, ಪಾಕ್ ಚಾಯ್, ರಾಕೆಟ್ ಲೆಟ್ಯೂಸ್, ಕೆಂಪು ಎಲೆಕೋಸು, ಲೀಗ್, ಐಸ್ಬರ್ಗ್ ಲೆಟ್ಯೂಸ್, ರೊಮ್ಯಾನಿ ಲೆಟ್ಯೂಸ್, ಹೆಡ್ ಬ್ರೊಕೊಲಿ, ಸೆಲೇರಿ, ಕೆಂಪು ಲೆಟ್ಯೂಸ್, ಸಿಹಿ ತುಳಸಿ, ಪಾರ್ಸ್ಲಿ, ಹಸಿರು ಲೆಟ್ಯೂಸ್, ಚೈನೀಸ್ ಎಲೆಕೋಸು, ಹಾಗೆಯೇ ಕಾಂಡ ಬ್ರೊಕೊಲಿ. ಇವೆಲ್ಲ ಕೂಡ ವಿದೇಶಿ ತರಕಾರಿಗಳು. ಇದು ರೊಮ್ಯಾನಿ ಲೆಟ್ಯೂಸ್, ಇದು ಕೆಂಪು ಲೆಟ್ಯೂಸ್, ಐಸ್ಬರ್ಗ್. ಈ ಒಂದು ವಿದೇಶಿ ತರಕಾರಿಗಳನ್ನು ಉಪಯೋಗಿಸುವುದು ಏನಕ್ಕೆ? ಕೆಂಪು ಎಲೆಕೋಸು ಇರ್ಬೋದು, ಕೆಂಪು ಲೆಟ್ಯೂಸ್ ಇರ್ಬೋದು, ಹಸಿರು ಲೆಟ್ಯೂಸ್ ಇರೋದು ಯಾಕೆ ಉಪಯೋಗಿಸ್ತಾರೆ ಅಂದರೆ ಉತ್ಕರ್ಷಣ ನಿರೋಧಕಗಳು ಇವು, ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿ ವರ್ಕ್ ಮಾಡುತ್ತೆ. ಬೀಟಾ ಕೆರೋಟಿನ್ ಜೀವಸತ್ವಗಳು, ಖನಿಜಗಳು, ಹಾಗೆಯೇ ಆಂಥೋಸೈನಿಕ್ ಮತ್ತು ಪೋಲೇಟ್ ಇವುಗಳಲ್ಲಿ ಹೇರಳವಾಗಿ ಇರುತ್ತೆ. ಹಾಗೆಯೇ ಹೃದಯದ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡ್ತವೆ. ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಕೂಡ ಇವುಗಳು ಸಹಾಯ ಮಾಡುತ್ತೆ. ಅದಷ್ಟೇ ಅಲ್ಲ, ಗರ್ಭಾವಸ್ಥೆಯಲ್ಲಿ ಶಿಶುಗಳ ಆರೋಗ್ಯಕರ ಬೆಳವಣಿಗೆಗೂ ಕೂಡ ಉಪಯೋಗಕರ ಈ ಒಂದು ವಿದೇಶಿ ತರಕಾರಿಗಳು. ಮೆಟ್ರೋಪಾಲಿಟನ್ ನಗರಗಳು ಮತ್ತು ನಗರ ಪ್ರದೇಶಗಳಲ್ಲಿ ಉತ್ತಮ ಬೇಡಿಕೆ ಇರುವಂತಹ ಈ ಸೊಪ್ಪಿನ ಪ್ರಾತ್ಯಕ್ಷಿಕೆಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಇದು ಲೋಟಸ್ ತರ ಇದೆ, ಕಮಲದ ಹೂವಿನ ತರ ಇದೆ. ಇದು ಪಾಕ್ ಚಾಯ್. ಇದು ನಮ್ಮ ಕಡೆ ನಾವು ನೋಡಿದಾಗ ಕೊತ್ತಂಬರಿ ಸೊಪ್ಪಿನ ಹಾಗೆ ಇದೆ, ಆದರೆ ಇದನ್ನ ವಿದೇಶಗಳಲ್ಲಿ ಸೆಲೇರಿ ಅಂತ ಹೇಳ್ತಾರೆ. ಸೆಲೇರಿಯನ್ನು ನೋಡ್ತಾ ಇದ್ದೀವಿ ನಾವೀಗ. ಇದು ಕೂಡ ವಿದೇಶಿ ತರಕಾರಿಗಳಲ್ಲಿ ಒಂದು. ಪಾರ್ಸ್ಲಿ, ಇದು ಕೂಡ ನಾವು ಕ್ಯಾರೆಟನ್ನು ಏನು ಬೆಳಿತೀವಲ್ವ ಆ ಥರ ಒಂದು ರೀತಿ ನಮಗೆ ಇದು ಕಾಣುತ್ತೆ. ವಿದೇಶಿ ತರಕಾರಿಗಳಲ್ಲಿ ಕೇಲ್ ಕೂಡ ಒಂದು, ಆ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವೀಗ ನೋಡ್ತಾ ಇದ್ದೀವಿ. ಇನ್ನು ಎಲೆಕೋಸಿನ ಒಂದು ಪ್ರಾತ್ಯಕ್ಷಿಕೆ ಇದು. ಇದು ಕೂಡ ಒಂದು ಹೂವಿನ ಮಾದರಿಯಲ್ಲಿ ಬೆಳೆಯುತ್ತೆ, ಆ ಒಂದು ಪ್ರಾತ್ಯಕ್ಷಿಕೆ. ಇನ್ನು ಬ್ರೊಕೊಲಿ ಗಿಡದ ಒಂದು ಮಾದರಿಯನ್ನು ನೋಡ್ತಾ ಇದ್ದೀವಿ ನಾವು. ಆ ಒಂದು ಗಿಡದ ಮಧ್ಯದಲ್ಲಿ ಆ ಒಂದು ಬ್ರೊಕೊಲಿ ಬರುವಂತಹ ಒಂದು ರೀತಿಯನ್ನು ಕೂಡ ಕಾಣ್ತಾ ಇದ್ದೀವಿ. ಇದು ಬ್ರೊಕೊಲಿ ಮಾದರಿ. हेलो 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 हेलो
ತೃಣಧಾನ್ಯಗಳು ಬರಗು, ನವಣೆ, ಕೊರಲೆ, ಭತ್ತ, ರಾಗಿ. ಗ್ರಿಪ್ಗೋಸ್ಕರ ಇದು ಕಾಲಲ್ಲಿ ಹಿಂಗೆ ಕಟ್ ಮಾಡೋದು, ಅದನ್ನು ತೆಗೆದು ಇಲ್ಲಿಟ್ರೆ ಒಂದ್ಸಲ ಇದು ಮಾಡಿದ್ರೆ ಟೂತ್ ಮಾಡೋದು, ಮಧ್ಯದಲ್ಲಿ ಇಟ್ಬಿಟ್ಟು ಕಟ್ ಮಾಡುತ್ತೆ. ಎಲ್ಲರೂ ಮಾತ್ರ ಭತ್ತದ ಬೇರೆ ಬೇರೆ ವಿಧಗಳು: ಜಯ, ರಾಶಿ, ಗಂಗಾವತಿ ಸೋನಾ, ಹಾಗೆಯೇ ದಕ್ಷ, ಜ್ಯೋತಿ, ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳಲ್ಲಿ ಅಲಸಂದೆ, ಬೇರೆ ಬೇರೆ ರೀತಿಯ ಅಲಸಂದಿಗಳನ್ನು ನೋಡ್ತಾ ಇದ್ದೀವಿ ನಾವೀಗ. ಇನ್ನು ದ್ವಿದಳ ಧಾನ್ಯಗಳಲ್ಲಿ ನಾವು ಅಲಸಂದಿ ಜೊತೆಗೆ ತೊಗರಿಯನ್ನು ಕೂಡ ಸೇರಿಸ್ತೀವಿ. ಬೆಳೆಗಳಿಗೆ ಹಾನಿ ಮಾಡುವ ಕಶೇರುಕ ಪ್ರಾಣಿಗಳು ಯಾವ್ಯಾವೆಂದರೆ ಆನೆ, ಎಲಿಫೆಂಟ್, ಕಾಡು ಹಂದಿ, ವೈಲ್ಡ್ ಬೇರ್, ಕಾಡೆಮ್ಮೆ, ವೈಲ್ಡ್ ಬೈಸನ್, ಕರಡಿ, ಸ್ಲಾತ್ ಬೇರ್, ಕೋತಿ, ಬೋನೆಟ್ ಮಂಕಿ, ಮೊಲ, ಹೇರ್, ನವಿಲು, ಪೀಕಾಕ್, ಬಾವುಲಿ, ರೆಗ್ಯುರಸ್ ಬ್ಯಾಟ್ಸ್, ಗಿಣಿ, ಬ್ಯಾರಕೀಟ್, ಜಿಂಕೆ, ಚೀತಾಲ್, ಕೃಷ್ಣಮೃಗ, ಬ್ಲಾಕ್ ಬಕ್, ನೀಲ್ಗಾಯ್. ಇವುಗಳೆಲ್ಲ ಕೂಡ ಬೆಳೆಗಳಿಗೆ ಹಾನಿ ಮಾಡುವಂತಹ ಕಶೇರುಕ ಪ್ರಾಣಿಗಳು. ಇಲಿಗಳ ವಿಧಗಳು. ಇವುಗಳಲ್ಲಿ ಹೊಲದ ಇಲಿಗಳು ತೋಡ, ಯಗ್ಗಣ, ಬೆಳ್ಳುಳ್ಳಿ, ಹೊಲದ ಇಲಿ, ಕಲ್ಲಲಿ, ಹೊಲದ ಸುಂಡಿಲಿ. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಹವಾಮಾನ ಮತ್ತು ಮಣ್ಣು ಮಾನಿಟರಿಂಗ್ ಸಾಧನ. ಹವಾಮಾನ ಮತ್ತು ಮಣ್ಣಿನ ತೇವಾಂಶದ ಮೇಲ್ವಿಚಾರಣೆ, ಹವಾಮಾನ ಮುನ್ಸೂಚನೆ ಮತ್ತು ನೀರಾವರಿ ವ್ಯವಸ್ಥೆ, ತಾಪಮಾನ, ಮಳೆ, ಆರ್ದ್ರತೆ, ಗಾಳಿಯ ವೇಗ ಅಥವಾ ದಿಕ್ಕು, ಸೂರ್ಯನ ಬೆಳಕನ್ನು ಅಳೆಯುವಂತಹ ಸಾಧನವನ್ನು ಇದನ್ನು ನಾವು ಕೃಷಿ ಪದ್ಧತಿಯಲ್ಲಿ ಹವಾಮಾನ ಮತ್ತು ಮಣ್ಣು ಮಾನಿಟರಿಂಗ್ ಆಗಿ ಬಳಸ್ತೀವಿ.
యాపిల్ లేదా ఇంట్లో అంగడిలోనే ఉంది యాపిల్. ಹಾಗೆ ಇವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ರಂಜಿತಾ ಎಂದವರು ದೊಡ್ಡಬಳ್ಳಾಪುರ, ನಿಮ್ಮ ಅತ್ತೆಯವರು ನಿಮಗಾಗಿ ಸಭಾಂಗಣದಲ್ಲಿ ಕಾಯ್ತಾ ಇದ್ದಾರೆ. ಅದೇ ರೀತಿ ಗುರುಪ್ರಸಾದ್ ಯಶು ಹಾಗೂ ಅಶ್ವಥ್ ರವರು ನಿಮ್ಮ ಮಾಡಿ ಎಲ್ಲೇ ಇದ್ರು ಸಭಾಂಗಣದ ಬಳಿ ಬರಬೇಕಾಗಿ ನನ್ನ ನಮ್ಮಲ್ಲಿ ಬಹಳ ಮುಖ್ಯವಾಗಿ ನಾವು ಇನ್ನೂ ಹೆಚ್ಚಿನ ಉತ್ಪಾದನೆ ಮಾಡಿ ನಮ್ಮ ರೈತರ ಸೇವೆಯಲ್ಲಿ ನಾವು ಬನ್ನಿ ಸೇರಿಸಿ ಅದನ್ನ ಸಂಧ್ಯಮನ ಜಯಂತ ಸಂಧ್ಯಮ ಸೇರಿಸಿ ಬೇಡ ನೋಡಿದ್ರಲ್ಲ ಸ್ನೇಹಿತರೆ, ಈ ವರ್ಷದ ಒಂದು ಕೃಷಿ ಮೇಳ ಯಾವ ರೀತಿಯಾಗಿ GKVKಯಲ್ಲಿ ನಡೀತು ಅಂತ. ವಿಡಿಯೋ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.